ಮೊದಲನೇದಾಗಿ ನಿಮ್ಮ ಹತ್ರ ಸ್ಟ್ರೋಕ್ ಪೇಷಂಟ್ ಬಂದಾಗ ಭಯ ಪಡೋ ನೆಸೆಸಿಟಿ ಇರಲ್ಲ. ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ನಮ್ಮ ಆಯುರ್ವೇದದ ಪ್ರಕಾರ ಅದನ್ನು ನೀವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಹಾಯ್, ಹಲೋ, ನಮಸ್ತೆ. ದಿಸ್ ಇಸ್ ಡಾಕ್ಟರ್ ಶಿವಕುಮಾರ್ ಫ್ರಮ್ ಶ್ರೀಕ್ ಆಯುರ್ವೇದ. ಸೊ ತುಂಬ ಜನ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ಮತ್ತು ಆಯುರ್ವೇದಿಕ್ ಸ್ಟೂಡೆಂಟ್ಸ್ಗೆ ಇರುವಂಥ ಪ್ರಶ್ನೆ ಏನಂತಂದರೆ, ನಾವು ಸ್ಟ್ರೋಕ್ ಪೇಷಂಟ್ಸ್ನ ಹ್ಯಾಂಡಲ್ ಮಾಡಬಹುದಾ ಅನ್ನೋದು. ಸೊ ಮೊದಲನೇದಾಗಿ ಆ ಸ್ಟ್ರೋಕ್ ಯಾವುದು ಅಂತ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಇಸ್ಚೆಮಿಕ್ ಸ್ಟ್ರೋಕ್ ಅಥವಾ ಹೆಮರೇಜಿಕ್ ಸ್ಟ್ರೋಕ್, ಇವು ಎರಡೂ ಸ್ಟ್ರೋಕಲ್ಲೂ ಕೂಡ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬೇರೆ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಪೇಷಂಟ್ನ ನೋಡಿದಾಗ, ಅಂದರೆ ಅದು ಸೆಪ್ಟೆಂಬರ್ 16ನೇ ತಾರೀಕು ರಾತ್ರಿ, ಅವರು ಇಸ್ಚೆಮಿಕ್ ಸ್ಟ್ರೋಕ್ನಿಂದ ಬಳಲ್ತಾ ಇದ್ದಂತಹ ಪೇಷಂಟ್. ರೀಸೆಂಟಾಗಿ 7 days ಬ್ಯಾಕ್ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ನಾನು ಅವ್ರನ್ನ ಮನೆಗೆ ಹೋಗಿ ನೋಡಿದಾಗ ಹಿ ವಾಸ್ ಪೇಷಂಟ್ ಆಫ್ ಅ ಲೆಫ್ಟ್ ಹೆಮಿಪ್ಲೇಜಿಯಾ. ಅವ್ರಿಗೆ ತಮ್ಮ ಎಡಗೈ ಮತ್ತು ಎಡಗಾಲನ್ನ ಸ್ವಲ್ಪ ಕೂಡ ಮೂಮೆಂಟ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಅಂಥ ಕಂಡೀಷನ್ ಇದ್ದಂಥ ಪೇಷಂಟು. ಅಕ್ಟೋಬರ್ 28ನೇ ತಾರೀಕು ಅವರು ಮತ್ತೆ ವಾಪಸ್ ತಮ್ಮ ಕೆಲಸಕ್ಕೆ ಹೋಗೋ ಹಾಗೆ ರೆಡಿ ಆಗ್ತಾರೆ. ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಪಂಚಕರ್ಮ. ಸೊ ನಮ್ಮ ಆಯುರ್ವೇದದ ಪ್ರಕಾರ ಪಂಚಕರ್ಮ ಅನ್ನೋದು ಒಂದು ಶೋಧನ ಥೆರಪಿಯಾಗಿ ನಾವೇನು ಯೂಸ್ ಮಾಡ್ತೀವಿ, ಆ್ಯಂಡ್ ಅದನ್ನು ನಾವು ಮಿರಾಕ್ಯುಲಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಈ ಪೇಷಂಟಲ್ಲಿ ನಾವು ಬಳಸಿದಂತಹ ಟ್ರೀಟ್ಮೆಂಟ್ ಏನು ಅಂತಂದರೆ ಸರ್ವಾಂಗ ಅಭ್ಯಂಗ, ಪತ್ರಪಿಂಡ ಸ್ವೇದ ಫಾರ್ 10 days. ಅದಾದ ನಂತರ ಸರ್ವಾಂಗ ಅಭ್ಯಂಗ, ಷಷ್ಟಿಕಾ ಶಾಲಿಪಿಂಡ ಸ್ವೇದ ಫಾರ್ 10 days, ಶಿರೋದಾರ, ಅದು ತಿಲಾ ತೈಲದಿಂದ ಶಿರೋದಾರ ಫಾರ್ 10 days, ಹಾಗೆ 2 ಸೆಷನ್ ಲೀಚ್ ಥೆರಪಿ. ಅದರ ಜೊತೆ ಶಮನೌಷಧಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಸ್ಟ್ರೋಕ್ ಪೇಷಂಟ್ ಬಂದಾಗ ಭಯ ಪಡೋ ನೆಸೆಸಿಟಿ ಇರಲ್ಲ. ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ನಮ್ಮ ಆಯುರ್ವೇದದ ಪ್ರಕಾರ ಅದನ್ನು ನೀವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಥ್ಯಾಂಕ್ ಯು.